ಸಚಿವರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಈಗ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಈಗ ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಸೇರಿಸಲಾಗಿದೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರವೂ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಆರಂಭದಲ್ಲಿ ಈ ಕ್ರಿಶ್ಚಿಯನ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಆನಂತರ ನಾಸ್ತಿಕ ಕಾಲಂ, ಆನಂತರ ಬಂದಿದ್ದು ಲಿಂಗಾಯತ ವೀರಶೈವ ಗೊಂದಲಗಳು. ಅದರ ಮಧ್ಯದಲ್ಲಿ ಈಗ ಈ ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಸೇರಿಸಿರೋದಿದೆಯಲ್ಲ, ಇದು ಸಾಕಷ್ಟು ಗೊಂದಲಕ್ಕೆ ಜೊತೆಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಗೊಂದಲದ ಮೇಲೆ ಗೊಂದಲ ಯಾವ ರೀತಿ ಸರಿಪಡಿಸುತ್ತೆ ಸರ್ಕಾರ ಅಂತ? ಖಂಡಿತ ಅಶ್ವಿನಿ, ಇದೇ ಗೊಂದಲಗಳ ಕಾರಣಕ್ಕಾಗಿಯೇ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕೋಲಾಹಲ ಸೃಷ್ಟಿಯಾಗಿರುವಂತಹ ವಾತಾವರಣ ಇತ್ತು. ಅದರ ಜೊತೆಗೆ ಬಹಿರಂಗವಾಗಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ಆಯೋಗ ಮಾಡಿದಂಥ ಬಹುದೊಡ್ಡ ಎಡವಟ್ಟು ಏನಂತಂದು ಹೇಳಿದ್ರೆ, ಕಾಂತರಾಜ್ ವರದಿಯವರು ಕೊಟ್ಟಂತಹ ಅಲ್ಲಿ ಆ ವರದಿಯಲ್ಲಿ ಉಲ್ಲೇಖ ಆದಂತಹ ಜಾತಿ ಉಪಜಾತಿಗಳ ಕೋಡ್ಗಳನ್ನು ಇರುವಂಥದ್ದು, ಆ ಒಂದು ಸಂದರ್ಭದಲ್ಲಿ ಸಮೀಕ್ಷೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಜನ ಹೇಳಿದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಅಕ್ಷರಗಳ ಅನುಸಾರವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ. ಆ ಜಾತಿಯ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಅದರಲ್ಲಿರುವಂಥ ಎಡವಟ್ಟುಗಳು ಕೂಡ ಬಯಲಾಗಿರುವಂಥದ್ದು. ಇತ್ತೀಚೆಗೆ ಹೇಳಿದಷ್ಟು ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಕಡೆಗಾದರೆ, ಈ ಬ್ರಾಹ್ಮಣ ಸಮುದಾಯದ ವಿಚಾರದಲ್ಲೂ ಕೂಡ ಈ ರೀತಿಯ ಎಡವಟ್ಟುಗಳು ಸಾಲು ಎಡವಟ್ಟುಗಳು ಆಗಿದ್ದಾವೆ. ಆ ಎಡವಟ್ಟುಗಳು ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಪತ್ರವನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ಆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರದಲ್ಲಿ ಪ್ರಮುಖವಾಗಿ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಂತಂದು ಹೇಳಿದ್ರೆ, ಬ್ರಾಹ್ಮಣ ಸಮುದಾಯದವರು ಅಂತಂದು ಹೇಳಿದ್ರೆ ಅವರು ಹಿಂದೂ ಧರ್ಮಕ್ಕೆ ಸೇರಿದವರಂತವರಾಗಿರ್ತಾರೆ. ಮುಸ್ಲಿಂ ಧರ್ಮಕ್ಕೆ ಸೇರುವುದು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ಧರ್ಮಕ್ಕೆ ಸೇರುವುದವರು ಆಗೋದಿಲ್ಲ. ಒಂದೊಮ್ಮೆ ಅವರೇನಾದರೂ ಮುಸ್ಲಿಂ ಧರ್ಮಕ್ಕಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕಾಗಿ ಮತಾಂತರ ಅಂತಂದ್ರೆ ಅವರು ಬ್ರಾಹ್ಮಣರಂತಂದು ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಅದಂಥದ್ದು ಕೂಡ ಈ ರೀತಿಯ ಎಡವಟ್ಟುಗಳು ಕೂಡ ಇರುವಂಥದ್ದು. ಯಾಕಂತಂದ್ರೆ ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು, ಬ್ರಾಹ್ಮಣ ಮುಜಾವರ
ಮುಸ್ಲಿಂ ಅನ್ನೋ ರೀತಿಯಲ್ಲಿ ಒಂದು ಉಪಜಾತಿಯನ್ನು ಉಲ್ಲೇಖ ಮಾಡಲಾಗಿದೆ. ಅದಕ್ಕೂ ಕೂಡ ಕೋಡ್ ಕೊಡಲಾಗಿದೆ. ಸ್ಮಾರ್ತ ಬ್ರಾಹ್ಮಣರಿಗೂ ಕೂಡ ಕೋಡ್ ಕೊಡಲಾಗಿದೆ. ಮಾಧವ ಬ್ರಾಹ್ಮಣರಿಗೂ ಕೂಡ ಕೋಡ್ ಕೊಡಲಾಗಿದೆ. ಈ ರೀತಿ ಬೇರೆ ಬೇರೆ ರೀತಿಯ ಕೋಡ್ಗಳನ್ನು ಕೊಟ್ಟರೆ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಮೂದು ಮಾಡುವಂಥ ಸಂದರ್ಭದಲ್ಲಿ ಅದು ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಎಲ್ಲರನ್ನೂ ಕ್ರೋಢೀಕರಿಸಿಕೊಂಡು ಬ್ರಾಹ್ಮಣರ ಅನ್ನುವಂಥದ್ದು ಒಂದು ಸಂಖ್ಯೆಯನ್ನು ಕೊಟ್ಟರೆ ಸಮುದಾಯದ ಲೆಕ್ಕವನ್ನು ಹಾಕಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ರೀತಿಗಳನ್ನೇ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಬ್ರಾಹ್ಮಣ ಸಮುದಾಯದ ಅಷ್ಟೇ ಅಲ್ಲ, ಅನೇಕ ರೀತಿಯ ಚರ್ಚೆಗಳು ಕೂಡ ಕ್ರಿಶ್ಚಿಯನ್ ಅಂತದ್ರ ಜೊತೆಗೆ ಮುಸ್ಲಿಂ ಸಮುದಾಯದಕ್ಕೂ ಕೂಡ ಸೇರ್ಪಡೆ ಹಾಕೊಂಡಿರೋದಕ್ಕೆ ಈಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಮತ್ತು ಹಿಂದುಳಿದ ಆಯೋಗಕ್ಕೂ ಕೂಡ ಬಹಳ ದೊಡ್ಡ ಈ ಎಡವಟ್ಟುಗಳನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಪತ್ರವನ್ನು ಬರೆದು ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿರುವಂಥ ದಿನೇಶ್ ಗುಂಡೂರಾವ್ ಅವರು ತಮ್ಮ ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಮತ್ತು ಸರ್ಕಾರದ ಸಲಹೆಗಳನ್ನು ಕೂಡ ಆಯೋಗವನ್ನು ಎಲ್ಲವೂ ಸ್ವೀಕಾರ ಮಾಡಿಕೊಂಡು ನಿನ್ನೆ ದಿನನಿತ್ಯವೂ ಕೂಡ ದಿನಪೂರ್ತಿ ಸಭೆಯನ್ನು ಮಾಡಿ ಆಗಿರುವಂಥ ಎಡವಟ್ಟುಗಳನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಸೋಮವಾರದಿಂದ ಶುರುವಾಗುವಂಥ ಸಮೀಕ್ಷೆ ಈ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಆಗುತ್ತಾ ಅಥವಾ ಇದೇ ಎಡವಟ್ಟುಗಳೊಂದಿಗೆ ಮುಂದುವರಿಯುತ್ತಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ಮೂಡ್ತಾ ಇರುವಂಥದ್ದು. ಅಶ್ವಿನಿ, ರೈಟ್ ಹನುಮಂತು, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಸಚಿವರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಈಗ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಈಗ ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಸೇರಿಸಲಾಗಿದೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನ ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನ ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದರೂ ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರವೂ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಗಮನಿಸ್ತಾ ಇದ್ದೀವಿ ಆರಂಭದಲ್ಲಿ ಈ ಕ್ರಿಶ್ಚಿಯನ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಯಿತು. ಆನಂತರ ನಾಸ್ತಿಕ ಕಾಲಂ, ಆನಂತರ ಬಂದಿದ್ದು ಲಿಂಗಾಯತ ವೀರಶೈವ ಗೊಂದಲಗಳು. ಅದರ ಮಧ್ಯದಲ್ಲಿ ಈಗ ಈ ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಸೇರಿಸಿರೋದಿದೆಯಲ್ಲ, ಇದು ಸಾಕಷ್ಟು ಗೊಂದಲಕ್ಕೆ ಜೊತೆಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಗೊಂದಲದ ಮೇಲೆ ಗೊಂದಲ ಯಾವ ರೀತಿ ಸರಿಪಡಿಸುತ್ತೆ ಸರ್ಕಾರ ಅಂತ? ಖಂಡಿತ ಅಶ್ವಿನಿ, ಇದೇ ಗೊಂದಲಗಳ ಕಾರಣಕ್ಕಾಗಿಯೇ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಕೋಲಾಹಲ ಸೃಷ್ಟಿಯಾಗಿರುವಂತಹ ವಾತಾವರಣ ಇತ್ತು. ಅದರ ಜೊತೆಗೆ ಬಹಿರಂಗವಾಗಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ಆಯೋಗ ಮಾಡಿದಂಥ ಬಹುದೊಡ್ಡ ಎಡವಟ್ಟು ಏನಂತಂದು ಹೇಳಿದ್ರೆ,
ಕಾಂತರಾಜ್ ವರದಿಯವರು ಕೊಟ್ಟಂತಹ ಅಲ್ಲಿ ಆ ವರದಿಯಲ್ಲಿ ಉಲ್ಲೇಖ ಆದಂತಹ ಜಾತಿ ಉಪಜಾತಿಗಳ ಕೋಡ್ಗಳನ್ನು ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಸಮೀಕ್ಷೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಜನ ಹೇಳಿದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಅಕ್ಷರಗಳ ಅನುಸಾರವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ದಾಖಲೆಗಳನ್ನು ಮಾಡಿಕೊಂಡಿದ್ದಾರೆ. ಆ ಜಾತಿಯ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಅದರಲ್ಲಿರುವಂಥ ಎಡವಟ್ಟುಗಳು ಕೂಡ ಬಯಲಾಗಿರುವಂಥದ್ದು. ಇತ್ತೀಚೆಗೆ ಹೇಳಿದಷ್ಟು ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಕಡೆಗಾದರೆ ಈ ಬ್ರಾಹ್ಮಣ ಸಮುದಾಯದ ವಿಚಾರದಲ್ಲೂ ಕೂಡ ಈ ರೀತಿಯ ಎಡವಟ್ಟುಗಳು ಸಾಲು ಎಡವಟ್ಟುಗಳು ಆಗಿದ್ದಾವೆ. ಆ ಎಡವಟ್ಟುಗಳು ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಪತ್ರವನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ಆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರದಲ್ಲಿ ಪ್ರಮುಖವಾಗಿ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಂತಂದು ಹೇಳಿದ್ರೆ, ಬ್ರಾಹ್ಮಣ ಸಮುದಾಯದವರು ಅಂತಂದು ಹೇಳಿದ್ರೆ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತವರಾಗಿರ್ತಾರೆ. ಮುಸ್ಲಿಂ ಧರ್ಮಕ್ಕೆ ಸೇರುವುದು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ಧರ್ಮಕ್ಕೆ ಸೇರುವುದವರು ಆಗೋದಿಲ್ಲ. ಒಂದೊಮ್ಮೆ ಅವರೇನಾದರೂ ಮುಸ್ಲಿಂ ಧರ್ಮಕ್ಕಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕಾಗಿ ಮತಾಂತರ ಅಂತಂದ್ರೆ ಅವರು ಬ್ರಾಹ್ಮಣರಂತಂದು ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಅದಂಥದ್ದು ಕೂಡ ಈ ರೀತಿಯ ಎಡವಟ್ಟುಗಳು ಕೂಡ ಇರುವಂಥದ್ದು. ಯಾಕಂತಂದ್ರೆ ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಬ್ರಾಹ್ಮಣ, ಮುಜಾವರ, ಮುಸ್ಲಿಂ ಅನ್ನೋ ರೀತಿಯಲ್ಲಿ ಒಂದು ಉಪಜಾತಿಯನ್ನು ಉಲ್ಲೇಖ ಮಾಡಲಾಗಿದೆ. ಅದಕ್ಕೂ ಕೂಡ ಕೋಡ್ ಕೊಡಲಾಗಿದೆ. ಸ್ಮಾರ್ತ ಬ್ರಾಹ್ಮಣರಿಗೂ ಕೂಡ ಕೋಡ್ ಕೊಡಲಾಗಿದೆ. ಮಾಧವ ಬ್ರಾಹ್ಮಣರಿಗೂ ಕೂಡ ಕೋಡ್ ಕೊಡಲಾಗಿದೆ. ಈ ರೀತಿ ಬೇರೆ ಬೇರೆ ರೀತಿಯ ಕೋಡ್ಗಳನ್ನು ಕೊಟ್ಟರೆ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಮೂದು ಮಾಡುವಂಥ ಸಂದರ್ಭದಲ್ಲಿ ಅದು ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಎಲ್ಲರನ್ನೂ ಕ್ರೋಢೀಕರಿಸಿಕೊಂಡು ಬ್ರಾಹ್ಮಣರ ಅನ್ನುವಂಥದ್ದು ಒಂದು ಸಂಖ್ಯೆಯನ್ನು ಕೊಟ್ಟರೆ ಸಮುದಾಯದ ಲೆಕ್ಕವನ್ನು ಹಾಕಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ರೀತಿಗಳನ್ನೇ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಬ್ರಾಹ್ಮಣ ಸಮುದಾಯದ ಒಂದಷ್ಟೇ ಅಲ್ಲ, ಅನೇಕ ರೀತಿಯ ಚರ್ಚೆಗಳು ಕೂಡ ಕ್ರಿಶ್ಚಿಯನ್ ಅಂತದ್ರ ಜೊತೆಗೆ ಮುಸ್ಲಿಂ ಸಮುದಾಯದಕ್ಕೂ ಕೂಡ ಸೇರ್ಪಡೆ ಹಾಕ್ಕೊಂಡಿರೋದಕ್ಕೆ ಈಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಮತ್ತು ಹಿಂದುಳಿದ ಆಯೋಗಕ್ಕೂ ಕೂಡ ಬಹಳ ದೊಡ್ಡ ಈ ಎಡವಟ್ಟುಗಳನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಪತ್ರವನ್ನು ಬರೆದು ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿರುವಂಥ ದಿನೇಶ್ ಗುಂಡೂರಾವ್ ಅವರು ತಮ್ಮ ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಮತ್ತು ಸರ್ಕಾರದ ಸಲಹೆಗಳನ್ನು ಕೂಡ ಆಯೋಗವನ್ನು ಎಲ್ಲವೂ ಸ್ವೀಕಾರ ಮಾಡಿಕೊಂಡು ನಿನ್ನೆ ದಿನನಿತ್ಯವೂ ಕೂಡ ದಿನಪೂರ್ತಿ ಸಭೆಯನ್ನು ಮಾಡಿ ಆಗಿರುವಂಥ ಎಡವಟ್ಟುಗಳನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಸೋಮವಾರದಿಂದ ಶುರುವಾಗುವಂಥ ಸಮೀಕ್ಷೆ ಈ ಎಲ್ಲ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಆಗುತ್ತಾ ಅಥವಾ ಇದೇ ಎಡವಟ್ಟುಗಳೊಂದಿಗೆ ಮುಂದುವರಿಯುತ್ತಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿಗೆ ಮೂಡ್ತಾ ಇರುವಂಥದ್ದು. ಅಶ್ವಿನಿ. ರೈಟ್ ಹನುಮಂತು, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ.